ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು, ನಮಗೆ ಭಗವದ್ಗೀತೆ, ಕುರಾನ್ ಮತ್ತು ಬೈಬಲ್ ಥರ ಇರುವಂಥದ್ದು ನಮಗೆ ಭಾರತದ ಕಾನ್ಸ್ಟಿಟ್ಯೂಷನ್ನು. ಆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಅಂಬೇಡ್ಕರ್ ಅವರಿಗೆ ನೀವು ಏನು ಗೌರವ ಕೊಟ್ರಿ? ಇಂಡಿಯಾದ ಕರೆನ್ಸಿ ಬಂತು ರೀ. ಏನು ಇಂಡಿಯಾ ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ? ಬರೀ ಗಾಂಧಿಯವರ ಫೋಟೋ ಹಾಕಿದ್ರಿ, ನೀವು ಅಂಬೇಡ್ಕರ್ ಫೋಟೋ ಹಾಕ್ಬೋದಿತ್ತಲ್ರಿ? ಅವತ್ತಿಂದಲೇ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡಲಿಲ್ಲ. ಇವತ್ತು ಕರೆನ್ಸಿನಲ್ಲಿ ಅಂಬೇಡ್ಕರ್ ಫೋಟೋ ಬರಲಿಕ್ಕೆ ಇವತ್ತು ಎಲ್ಲ ಅವಕಾಶಗಳು, ಹಕ್ಕು ಇದೆ ಅವರಿಗೆ, ಅಂಥ ಒಂದು ಯೋಗ್ಯತೆ ಇದೆ. ಅವರು ಅವರು ಕೊಟ್ಟಂಥ ಚಿಂತನೆಗಳೇನಿದೆಯಲ್ಲ, ಅವರು ಗಾಂಧೀಜಿಯವರಿಗಿಂತಲೂ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಇವತ್ತು ಸೆಂಟ್ರಲ್ ಬ್ಯಾಂಕ್ ಅಥವಾ RBI ಅಂತ ಬಂದಿದ್ರೆ ಅದನ್ನು ಕೊಟ್ಟಿರುವಂಥವ್ರು ಕೂಡ ಪೇಪರ್ ಪ್ರೆಸೆಂಟ್ ಮಾಡಿದಂಥವ್ರು ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಮುಸಲ್ಮಾನರ ಜೊತೆ ಒಟ್ಟಿಗೆ ಬದುಕಕ್ಕಾಗಲ್ಲ ಅಂತ ಹೇಳಿ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ 1941-42ನಲ್ಲಿ ಬುಕ್ ಬರೆದ್ರು. ಅದೇ ಇವತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಅಂತಿದೆ. ಅಷ್ಟು ದೂರದೃಷ್ಟಿ ಇಟ್ಕೊಂಡಿದ್ದಂತಹ ವ್ಯಕ್ತಿಯವರು, ಅಂಥ ಒಂದು ಯೋಚನೆಗಳಿತ್ತು ಅವರಿಗೆ. ಅಂಥ ಅದ್ಭುತವಾದ ಪುಸ್ತಕವನ್ನು ಬರೆದಂಥವ್ರು ಅವರು. ಅವ್ರಿಗೆ ಯಾವ ಗೌರವ ಕೊಟ್ಟರಿ?